ಕಣ್ರಿ. ಭುವನು ಅಲ್ಲೇ 2 ದಿವಸದಿಂದನೂ ಹೋಟ್ಲಾಗ ತಿಂತಾನೆ, ಬಂದು ಇಲ್ಲಿ ದೇವಸ್ಥಾನ ಹತ್ರ ಕೂತ್ಕೊಂತಾನೆ, ಹೋಟ್ಲಾಗ ತಿಂತಾನೆ, ದೇವಸ್ಥಾನ ಹತ್ರ ಬಂದು ಕೂತ್ಕೊಂತಾನೆ. ನನಗಂತೂ ನೋಡಿ ಸಹಿಸ್ಕೊಳಕ್ಕಾಗ್ತಿಲ್ಲ. ಯಾವತ್ತೂ ನನ್ನ ಮೈದನ ಅಂತ ನಾನು ಅಂದ್ಕೊಂಡೇ ಇಲ್ಲ. ನನ್ನ ಮಗನ ಸಮಾನ ನಾನು ಅಂದ್ಕೊಂಡಿದ್ದೀನಿ. ಅವ್ನು ಯಾಕಂದರೆ ಆ ಥರನೇ ಇದ್ದಾನೆ, ತುಂಬ ಕ್ಯೂಟಾಗಿದ್ದಾನೆ ನಮ್ಮ ಭುವನು. ನನ್ನ ಮಗನ ಥರ ಅಂತ ನಾನು ಭಾವಿಸಿದ್ದೀನಿ ಹೊರತು ನನ್ನ ಮೈದನ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನನಗೆ ಅವ್ನು ನೋಡಿದ್ರೆ ಒಂಥರ ಬೇಜಾರಾಗ್ತೈತೆ ಕಣ್ರಿ. ಪಾಪ ಅಲ್ಲಿ ಕೂತ್ಕೊಂಡಿದ್ದಾನೆ ದೇವಸ್ಥಾನ ಹತ್ರ, ಕರ್ಕೊಂಡು ಬರೋಣ ಬನ್ನಿ ಮನೆ ಹತ್ರ, ಕರ್ಕಾರಾದ್ರೆ ಬರ್ತಾನೇನೋ. ಅಯ್ಯೋ ನಮ್ತಾನ ಏನೋ ಮೊದ್ಲೇ ಅವ್ನು ಸಿಟ್ಟು. ನಾನು ಯಾತನ ಒಂದಂದ್ರೆ ಅನ್ನಿಸ್ಕೊ ಬರ್ತೀಯ ಮಾನ್ವಿತ, ಬೇಡ ಸುಮ್ಮನೆ ಯಾಕೆ ಬೇಕು, ಅವನಾಗಿ ಅವ್ನು ಬಂದರೆ ಸರಿ ಆಯ್ತು ಬಾರಪ್ಪ ಅಂತ ಅನ್ಬೋದು. ನಾವು ಕರೆದು ಏನೋ ಒಂದು ಬೊಯ್ದ್ಬಿಟ್ರೆ ಅವನ ಹತ್ರ ಅನ್ನಿಸ್ಕೊಳಕ್ಕಾಗುತ್ತಾ? ನಿನ್ನೆ ಯೋಚನೆ ಮಾಡು. ಆಮೇಲೆ ಅವನ ಹತ್ರ ನಾವು ಅನ್ನಿಸ್ಕೊಂಡು ಯಾಕಪ್ಪ ಬೇಜಾರಾದಂಗೆ ಆಗುತ್ತೆ ನೋಡಪ್ಪ, ನಾವು ಒಳ್ಳೇದು ಮಾಡೋಕೆ ಹೋಗಿ ಎಂಥ ಮಾತು ಅನ್ನಿಸ್ಕೊಬಿಟ್ವಲ್ಲಪ್ಪ ಅಂತೇಳಿ ಬೇಜಾರಾದಂಗೆ ಆಗ್ಬಿಡುತ್ತೆ. ಅದಕ್ಕೇನೆ ಬೇಡ ಬಿಡು, ನೋಡೋಣ. ಸುಮ್ಮನೆ ಯಾಕೆ ಏನು ಅನ್ನೋದಿಲ್ಲ. ಅವ್ನಿಗೇನೋ ಹೋಗಿ ಕರೆದ್ರೆ ಬರ್ತಾನೆ. ಇವಾಗ ನಾನು ಹಿಂಗೆ ಹೋಗೋದಪ್ಪ ನಮ್ಮ ಅಣ್ಣನ ಮತ್ತಿಗೆ ಹತ್ರ ಅಂತ ಅವ್ನಿಗೆ ಅನ್ನಿಸ್ತಾ ಇರುತ್ತೆ. ತುಂಬ ಬೇಜಾರಾಗೈತೆ ಅವನಿಗೆ. ಈ ಲಾಸ್ಯ ಈ ಮಾನಸನ ಜೊತೆ ಸೇರ್ಕೊಂಡಿರೋದಕ್ಕೆ ಅವ್ರ ಬುದ್ಧಿ ಎಲ್ಲ ಗೊತ್ತಾಗೈತೆ ಅವನಿಗೆ. ಅದಕ್ಕೇನೆ ಪಾಪ ಇವಾಗ ಅವನು ಈ ಥರ ಇರೋದು. ಏನೇ ಅಂತಂದ್ರೂ ನನಗೆ ಮನಸ್ಸು ಸಹಿಸ್ಕೊಳ್ಳಲ್ಲ, ಒಂಥರ ತಡೆಯೋಲ್ಲ. ಅವನು ದೇವಸ್ಥಾನ ಹತ್ರ ಕೂತ್ಕೊಂಡಿರೋದು 3 ದಿವಸದಿಂದ ನೋಡ್ತಾ ಇದ್ದೀನಿ. ಹೋಟೆಲ್ಗೆ ಹೋಗ್ತಾನೆ, ಇಡ್ಲಿ ತಿಂತಾನೆ, ಹೋಟೆಲ್ಗೆ ಹೋಗ್ತಾನೆ, ಊಟ ಮಾಡ್ತಾನೆ, ಹೋಗ್ತಾನೆ, ಅಲ್ಲೂ ಇಲ್ಲೂ ಮಲ್ಕೊಂತಾನೆ, ದೇವಸ್ಥಾನ ಹತ್ರ ಕೂತ್ಕೊಂಡು ಅಲ್ಲೇ ಮಲ್ಕೊಂಬಿಟ್ಟಿರ್ತಾನೆ. ಕೋಳಿ ಫಾರಮ್ ಹತ್ರ ಮಲ್ಕೊಳಕ್ಕಾಗಲ್ಲ ಅಲ್ಲಿ, ಅದಕ್ಕೆ ಎಲ್ಲೇ ಬಂದು ಮಲ್ಕೊಂತಾನೆ. ಏನು ಮಾಡ್ತೀಯ ಪಾಪ, ನೋಡಿದ್ರೆ ನನಗೆ ಒಂಥರ ಬೇಜಾರಾದಂಗೆ ಆಗುತ್ತೆ. ಅದಕ್ಕೆ ಒಂದು ಮಾತು ಕರೆಯನ್ ಬರ್ರಿ, ಬಂದರೂ ಬರಲಿ ಬಿಟ್ರೆ ಬಿಡಲಿ. ಏನೋ ನೀನು ಇಷ್ಟಪಡ್ತಾ ಇದೀಯ ಅಂತ ಬರ್ತಾ ಇದ್ದೀನಿ. ಆಮೇಲೆ ನನಗೆ ಅವ್ನು ಏನಾದರೂ ಒಂದು ಮಾತು ಅಂದ್ಬಿಡ್ತಾನೆ ಅನ್ನೋದು ಭಯ ಅಷ್ಟೇ. ಸರಿ ಆಯಿತು ಬರ್ತೀನಿ ತಗ. ನಾನೇನು ನೀನು ಹಿಂಗೆ ಹೇಳ್ತೀಯೋ ಹಂಗೆ ನಿನ್ನ ಇಷ್ಟನೇ ನನ್ನ ಇಷ್ಟ. ನಾನು ಅವತ್ತೇ ಹೇಳಿದ್ದೀನಿ ನನ್ನ ಮದುವೆ ಆದಾಗ, ಮಾನ್ವಿತಾ ನಿನ್ನ ಇಷ್ಟನೇ ನನ್ನ ಇಷ್ಟ, ನೀನು ಏನು ಮಾಡೋದು ನನಗಿಷ್ಟನೇ ಅಂತ ಹೇಳಿದ್ದೀನಿ. ಸರಿ ಆಯಿತು ಬಾ ಹೋಗೋಣ, ಕರಿಯೋಣ. ಬರೋದಕ್ಕೆ ಮನಸ್ಸೈತೆ, ಆದರೆ ಅವನಿಗೆ ಇವಾಗ ಏನಂತಾರೋ ಏನೋ ನಮ್ಮ ಅಣ್ಣನ ಮತ್ತಿಗೆ ಅನ್ನೋ ಥರ ಅವನಿಗೆ. ನಾಳೆ ಯಾರೋ ಹತ್ರ ಹೇಳಿದ್ನಂತೆ ನಮ್ಮ ಅಣ್ಣನ ಮತ್ತಿಗೆ ಹತ್ರ ಹೋಗ್ಬೇಕು ಅಂತ ಅನ್ನಿಸ್ತಾ ಐತೆ. ಆದರೆ ಅವ್ರಿಗೆ ಏನಂತಾರೋ ಏನೋ ಅಂತೇಳಿ ನನಗೆ ತುಂಬಾ ಒಂಥರ ಭಯ ಆಗ್ತೈತೆ ಅನ್ನಂತೆ. ಇವಾಗ ಅವನು ನಮ್ಮ ಹತ್ರ ಬಂದ್ರೇನೆ ಆ ಲಾಸ್ಯನ್ಗೂ ಬುದ್ಧಿ ಬರೋದು, ಆ ಮಾನಸನ್ಗೂ ಗೊತ್ತಾಗೋದು. ನಮ್ಮ ಜೊತೆ ಇರಬೇಕು ಇವನು ಭುವನು. ನೋಡೋಣ ಬಾ, ಕರಿಯೋಣ. ಏನು ಹೇಳ್ತಾನೆ ಗೊತ್ತಾಗುತ್ತೆ. ಬ್ಯಾರಪ್ಪ ನಿನ್ನ ಇಷ್ಟ, ಬರೋದಾದ್ರೆ ಬಾ ಅಂತ ಹೇಳ್ಬಿಡು. ಇವಾಗ ಗೊತ್ತಾಗ್ತೈತೆ ನನಗೆ, ಮನೆ ಇಲ್ದಲೇ ಹೊರಗೆ ಇರೋಕ್ಕಾಗಲ್ಲ. ಮನೆ ಅನ್ನೋದು ಇರಬೇಕು. ಮನೆ ಅನ್ನೋದಿದ್ರೆ ಹೋಗ್ತೀವಿ, ಒಂಥರ ನೆಮ್ಮದಿ ಆಗುತ್ತೆ, ಸ್ವಲ್ಪ ಹೊತ್ತು ಮಲ್ಕೊಂತೀವಿ, ಕುತ್ಕೊಂತೀವಿ. ನಮ್ಮ ಮನೆ ಅನ್ನೋದಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ಅನ್ನಿಸ್ತೈತೆ. ಬರೀ ನಾನು ಹಿಂಗೆ ಹೊರಗೆ ಓಡಾಡ್ಕೊಂಡಿರೋದಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ. ಏನು ಮಾಡೋದಪ್ಪ ಅನ್ನಿಸ್ತೈತೆ. ನಮ್ಮ ಅಣ್ಣನ ಮಾತಿಗೆ ಬರ್ತಾವ್ರೆ. ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಂತ ಅನಿಸುತ್ತೆ. ನಾನೇ ಮಾತಾಡಿಸ್ತೀನಿ. ಅವ್ರ ಜೊತೆ ಹೋಗ್ಬಿಡ್ತೀನಿ, ನಮ್ಮ ಅಣ್ಣನ ಮಾತಿಗೆ ಜೊತೆ ಚೆನ್ನಾಗಿರ್ತೀನಿ. ಇಲ್ಲ ಆಸೆ ಹೆಂಗೆ ಆ ಮಾನಸನ ಮಾತು ಮೀರಲ್ವೋ, ನಾನು ಇನ್ಮೇಲಿಂದ ನಮ್ಮ ಅಣ್ಣನ ಮಾತಿಗೆ ಮಾತು ಮೀರಲ್ಲ ಅಂತೇಳಿ ಲಾಸಿನ್ಗೆ ಹೇಳ್ತೀನಿ. ಇವಳಿಗೂ ಬುದ್ಧಿ ಬರಲಿ. ಆ ಮಾನಸನ ಮಾತು ಇವಳಿಗೇನೋ ಒಂಥರ ವೇದವಾಕ್ಯ ಇದ್ದಂಗೆ. ಮಾನಸ ಅಂತಂದ್ರೆ ಏನೋ ದೊಡ್ಡಿದು ಅನ್ನೋ ಥರ ಇದು ಮಾಡ್ತಾಳೆ. ಅಣ್ಣ ಅದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀರಾ? ಅವನೇ ಮಾತಾಡಿಸ್ತಾ ಇದ್ದಾನೆ. ಮಾತಾಡು ಮಾನ್ವಿತಾ. ದೇವಸ್ಥಾನಕ್ಕಂತ ಬಂದ್ವಿ ಕಣೋ. ಯಾಕೆ ನೀನು ಇವು 2-3 ದಿವಸದಿಂದನೇ ಇಲ್ಲೇನೆ ದೇವಸ್ಥಾನ ಹತ್ರನೇ ಕೂತ್ಕೊಂಡು ಹೋಟೆಲಲ್ಲೆಲ್ಲ ತಿಂಡಿ ಊಟ ಎಲ್ಲ ಮಾಡ್ಕೊಂಡು ಯಾಕೆ ಹಿಂಗೆ ಹೊರಗೆ ಓಡಾಡ್ಕೊಂಡು ಹಿಂಗೆ ಇದೆಯಲ್ಲ? ಯಾಕೆ ಏನಾಯ್ತು? ಏನಂತ ಹೇಳೋದು ಅದಕ್ಕೆ? ಈ ಮಾನಸ ಎಲ್ಲೋದೆಲ್ಲ ಲಾಸ್ಯನ್ಗೆ ಹೇಳ್ಕೊಡ್ತಿರೋ ವಿಷಯ ನನಗೆ ಗೊತ್ತಾಯಿತು. ಆ ಲಾಸ್ಯನ್ನ ನಾನು ಕರೆದೆ, ಬಾರಮ್ಮನೋ ಬೇರೆ ಮನೆ ಮಾಡ್ಕೊಂಡು ಇದ್ಬಿಡೋಣ, ಬೇರೆ ಇರೋಣ ಬಾ, ಇಲ್ಲ ನಮ್ಮ ಮನೆಗೆ ಹೋಗೋಣ ಬಾ ಅಂತೇಳಿ ನಾನು ಕರೆದೆ. ಅದಕ್ಕೆ ಇಲ್ಲಪ್ಪ ನಾನು ಬರೋದಿಲ್ಲ, ನಾನು ಮಾನಸನ ಜೊತೆಗೆ ಇರಬೇಕು ಅಂತಂದ್ರೆ ನನಗೆ ಯಾಕೋ ಅಲ್ಲಿರೋದಕ್ಕೆ ಇಷ್ಟ ಆಗಲಿಲ್ಲ. ಆ ಮಾನಸನ ಬುದ್ಧಿ ಎಲ್ಲ ಗೊತ್ತಾದ್ಮೇಲೂ ನನಗಿಲ್ಲ ಅಲ್ಲಿರೋದಕ್ಕೆ ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಅಲ್ಲಿಂದ ಅದೇ ಬಂದ್ಬಿಟ್ಟೆ. ಅದಕ್ಕೆ ಬಂದ್ಬಿಟ್ಟು ನಿಮ್ಮ ಹತ್ರನೂ ಬರೋದಕ್ಕೆ ನನಗೆ ಏನಂತೀರೋ ಏನೋ ಅನ್ನೋದೊಂದು ಕಡೆ ಮನಸ್ಸಿಗೆ, ಅದಕ್ಕೆ ಬರಲಿಲ್ಲ. ನನ್ನ ಮೇಲೆ ಏನು ಬೇಜಾರಿಲ್ವಾ ಅದಕ್ಕೆ ನಿಮಗೆ? ಈಗಳಪ್ಪ ಬೇಜಾರ ಆಗಲಿ ಬಿಡಲಿ, ಇವತ್ತು ನಾನು ನನ್ನ ಮೈದನ ಅಂತ ಅಂದ್ಕೊಂಡಿಲ್ಲ. ನನ್ನ ಮಗನ ಸಮಾನ ನೋಡ್ತೀನಿ ನಾನು ನಿನ್ನ, ನನ್ನ ಮಗ ಇದ್ದಂಗೆ. ಈಗ ತಂದೆ ತಾಯಿ ನೋಡು, ಮಕ್ಕಳೇನೇ ತಪ್ಪು ಮಾಡಿರಲಿ ಅದನ್ನ ಹೊಟ್ಟೆಗೆ ಹಾಕೊಂಡು ತಮ್ಮ ಮಕ್ಕಳು ಅಂತ ಹೇಳಿ ಏನೇ ತಪ್ಪು ಮಾಡಿದ್ರು ಅವ್ರಿಗೆ ಬೈದು ಬುದ್ಧಿ ಹೇಳಿ ತಿದ್ದಿ ಹೆಂಗೆ ಅವ್ರ ತಗೆ ಚೆನ್ನಾಗಿರ್ತಾರೋ. ಮಕ್ಕಳು ತಪ್ಪು ಮಾಡಿದ ತಕ್ಷಣ ಯಾರನ್ನ ಕಳಿಸ್ಬಿಡ್ತಾರ ಆಚೆ? ಹಂಗೆ ನೀನು ನನಗೆ ನನ್ನ ಮಗ ಇದ್ದಂಗೆನೆ. ಇನ್ನೇನು ಮಾಡೋಕ್ಕಾಗುತ್ತೆ? ಏನೋ ಗೊತ್ತಿಲ್ದಲೆ ತಪ್ಪು ಮಾಡಿದ್ಯಾ. ಯಾವ ತಂದೆ ತಾಯಿನೂ ಮಕ್ಕಳನ್ನ ತಪ್ಪು ಮಾಡಿದ ತಕ್ಷಣ ಮನೆ ಬಿಟ್ಟು ಏನು ಕಳಿಸಲ್ಲ. ಬೈಯೋದಿಲ್ಲ, ಏನಿಲ್ಲ, ಬೈತಾರೆ, ಹೇಳೋವಷ್ಟು ಹೇಳ್ತಾರೆ. ಇನ್ನೇನು ಮಾಡೋಕ್ಕಾಗುತ್ತೆ? ಇನ್ನೊಂದ್ಸತಿ ಈಗ ಚೆನ್ನಾಗಿ ಆಗ್ತಾರೆ. ಯಾರ ಹತ್ರ ಬೇಕಾದರೂ ಚೆನ್ನಾಗಿ ಆಗಲಿಲ್ಲ ಅಂತಂದ್ರು ಮಕ್ಳ ಹತ್ರ ತಂದೆ ತಾಯಿ ಚೆನ್ನಾಗಿ ಆಗ್ತಾರೆ, ತಂದೆ ತಾಯಿ ಹತ್ರ ಮಕ್ಳು ಚೆನ್ನಾಗಿ ಆಗ್ತಾರೆ. ಹಿಂಗೆ ಮನೆಯಲ್ಲಿ
ನೀನು ನಮಗೆ ಮಗ ಇದ್ದಂಗೆನೆ. ಸರಿ ಆಯಿತು, ಇವಾಗ ಬಂದ್ಬಿಡು. ಬಂದು ನಿನ್ನ ಮನೇಲಿ ಇರುವಂತೆ ಇದು ಬಾ. ಹಿಂಗೆ ಯಾರನ್ನ ಕಾಮ್ದಾರು ನೋಡಿ ಏನು ಅನ್ಕೊಂತಾರೆ, ಇನ್ನೇನು ಮಾಡೋಕ್ಕಾಗುತ್ತೆ. ನೀನು ಏನೋ ಗೊತ್ತಿಲ್ದಲೆ ಅವ್ಳ ಮಾತು ಕೇಳ್ಕೊಬಿಟ್ಟು ಮನೆ ಬಿಟ್ಟು ಏನೋ ಹೋಗಿದ್ಯಾ, ಜಗಳ ಮಾಡ್ಕೊಂಡು ಹೋಗಿದ್ಯಾ, ಇನ್ನೇನು ಮಾಡೋಕ್ಕಾಗುತ್ತೆ. ಅದನ್ನೇ ನಾವು ಮನಸ್ಸನ್ನ ಇಟ್ಕೊಂಡ್ರೆ ಆಗಲ್ಲ, ನಾವು ಅದು ನಾಳೆ ಎಂದೋ ಮರ್ತಿದ್ದೀವಿ. ಇದು ಬಾ ಹೋಗೋಣ ಬಾ. ಯಾರನ್ನ ಕಾಮ್ದಾರು ಊರಾಗ ಜನ ಏನಂತಾರೆ ಹೇಳು, ಅಯ್ಯೋ ನೋಡಪ್ಪ ಹುಡುಗ ಹಿಂಗೆ ಏನಾಗೈತಪ್ಪ, ಹಿಂಗೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬರೀ ದೇವಸ್ಥಾನ ಹತ್ರನೇ ಕೂತ್ಕೊಂಡಿರ್ತಾನೆ ಅಂತೇಳಿ ಜನ ಯಾರಾದರೂ ಮಾತಾಡಲ್ವಾ? ಅದಕ್ಕೇನೆ ಬಂದ್ಬಿಡು ಹೋಗೋಣ. ಬಾ ಎದ್ ಬಾರೋ. ಪಾಪ ನಿನ್ಗೆ ಹಿಂಗಾಗಿರೋದು ನೋಡಿ ನಿಮ್ಮ ಅತ್ತಿಗೆ ಅಂತೂ ನೀನು ಮನೆಯಿಂದ ಬಂದಾಗಿಂದಲೂ ಅವಳಿಗೆ ಸಹಿಸ್ಕೊಂಬಕ್ಕಾಗ್ತಿಲ್ಲ. ಯಾವಾಗ ಕರ್ಕೊಬರ್ತೀನೋ ಕರ್ಕೊಂಬರನ್ ಬಾರಪ್ಪ, ನನ್ನ ಭುವನ್ ಕರ್ಕೊಂಬರನ್ ಬಾರಪ್ಪ, ಭಾಳ ಒಳ್ಳೆಯವನು. ಇವಳು ಮಾನಸ ಇನ್ನೊಂದೆಲ್ಲ ಇದು ಮಾಡ್ತಾಳೆ ಅಂತೇಳಿ ತುಂಬ ಬೇಜಾರಾಗಿದ್ಲು. ನಿನ್ನ ಮೇಲಂತೂ ತುಂಬ ಆಸೆ ಇಟ್ಕೊಂಡಿದ್ದಾಳೆ ಕಣೋ. ನಮ್ಮ ಭುವನ್ ತುಂಬ ಕ್ಯೂಟ್ ಆಗಿದ್ದಾನೆ, ನನ್ನ ಮಗ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿ ಎಷ್ಟು ನಿನ್ನ ಮೇಲೆ ಇದು ಮಾಡ್ಕೊಂಡವಳೆ ಗೊತ್ತಾ. ಅಂಥವಳ ಬಗ್ಗೆ ನೀನು ನಮ್ಮ ಅತ್ತಿಗೆ ಹಂಗೆ ಹಿಂಗೆ ಅಂತೇಳಿ ಮಾತಾಡಿದೆ. ಅದಕ್ಕೆ ಮತ್ತೆ ಒಬ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಒಬ್ರು ಮಾತುಗಳು ಕೇಳಕ್ಕೆ ಹೋಗ್ಬಾರ್ದು. ಅಲ್ಲಿ ಲಾಸಿನ ಮಾತು ಕೇಳ್ಬಿಟ್ಟು ನೋಡಿ ಹೆಂಗೆ ಇದು ಮಾಡ್ಕೊಂಡೆ. ಆ ಲಾಸಿಯ ನೋಡ ಮಾನಸನ ಮಾತು ಕೇಳ್ತಾಳೆ. ಲಾಸಿನ ಹತ್ರನೂ ಒಳ್ಳೆ ಬುದ್ಧಿ ಐತೆ, ಇಲ್ಲ ಅಂತಲ್ಲ, ಆದ್ರೆ ಆ ಮಾನಸನ ಮಾತು ಹೇಳಿಕೆ ಮಾತುಗಳಿಂದನ ಈ ರೀತಿ ಎಲ್ಲ ಮಾತಾಡ್ತಾ ಇರೋದು. ಏನೋ ಬಾರೋ, ಇನ್ನೇನು ಮಾಡೋಕ್ಕಾಗುತ್ತೆ. ಮನೆ ಅಂದಮೇಲೆ ಏನಾದರೂ ಒಂದು ಬರ್ತಾ ಇರುತ್ತೆ, ಹೋಗ್ತಿರುತ್ತೆ. ಬಾ ಎದ್ದು ಬಾ. ಎದ್ದು ಬಾರೋ, ಬಾ ಹೋಗೋಣ. ನೀನೇನು ಅದೆಲ್ಲ ಏನು ಬೇಜಾರು ಮಾಡ್ಕೊಂಬಕ್ಕೆ ಹೋಗ್ಬಿಡ. ಬಾ. ಏನು ಅನ್ಕೊಂತಾರೋ ಏನೋ ಅದೆಲ್ಲ ಏನು ಅನ್ಕೊಂಬಕ್ಕೆ ಹೋಗ್ಬಿಡ. ಬಾ ಇದು ಬಾ ಹೋಗೋಣ. ತುಂಬ ಥ್ಯಾಂಕ್ಸ್ ಅದಕ್ಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ನಾನು ಇಷ್ಟೊಂದೆಲ್ಲ ಇವತ್ತು ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ಇಷ್ಟೊಂದೆಲ್ಲ ನಿಮ್ಮನ್ನ ಮಾತಾಡಿ ಅಂದು ನಿಮ್ಮ ಹತ್ರ ಜಗಳ ಮಾಡ್ಕೊಂಡು ಬಂದ್ರು ನೀವು ಅದನ್ನೆಲ್ಲ ಏನು ಮನಸ್ಸಿನಲ್ಲಿ ಇಟ್ಕೊಂಡಲೇ ಇವತ್ತು ನನಗೆ ನೀವು ಇಷ್ಟು ಪ್ರೀತಿ ಕೊಡ್ತಾ ಇರೋದಕ್ಕೆ ನಾನು ಏನು ಪುಣ್ಯ ಮಾಡಿದ್ದೆ ಅಂತ ಅನ್ನಿಸ್ತಾ ಐತೆ. ನಿಜವಾಗ್ಲೂ ನಿಮ್ಮ ಸ್ಥಾನನ, ನಿಮ್ಮ ಋಣನ ಹೆಂಗೆ ತೀರಿಸ್ಬೇಕು ಅಂತ ಹೇಳೋಕ್ಕಾಗ್ತಾ ಇಲ್ಲ. ನೋಡು, ನಾನು ನಿಮ್ಮನ್ನ ಬಾಯಿಗೆ ಬಂದಂಗೆ ಮಾತಾಡಿ ಬಂದ್ಬಿಟ್ಟೆ. ಇವತ್ತು ನಾನೇ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಅಯ್ಯೋ ನಮ್ಮ ಅತ್ತಿಗೆ ನಮ್ಮ ಅಣ್ಣನ ಈ ಥರ ಮಾತಾಡ್ಬಿಟ್ನಾ, ನಾನು ಹಿಂಗೆ ಮಾತಾಡೋದ್ನ, ಇಂಥವ್ರಿಗೆ ನಾನು ಹಂಗೆ ಯಾಕೆ ಮಾತಾಡಿದೆ, ಯಾಕೆ ನಾನು ಅವ್ರ ಹತ್ರ ಜಗಳ ಮಾಡ್ಕೊಂಡೆ ಅಂತೇಳಿ ಈಗ ನನಗೆ ತುಂಬ ಬೇಜಾರಾಗ್ತೈತೆ. ಅದಕ್ಕೆ ತುಂಬ ಬೇಜಾರಾಗ್ತೈತೆ. ನಿಮ್ಮ ಬೆಲೆ ಏನು ಅಂತ ನನಗೆ ಇವಾಗ ಗೊತ್ತಾಗ್ತೈತೆ. ಅದಕ್ಕೆ ಇವಾಗ ಗೊತ್ತಾಗ್ತೈತೆ. ನಾವು ಅದೆಲ್ಲ ಏನು ಮನಸ್ಸನ್ನ ಇಟ್ಕೊಂಡಿಲ್ಲಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ. ನಮಗೂ ತುಂಬ ಬೇಜಾರಾಯಿತು ಕಣೋ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ನಮ್ಮವನು ನೋಡಪ್ಪ ಹಿಂಗಿಂದವನು ಅವ್ಳ ಮಾತು ಕೇಳ್ಕೊಂಡು ಸುಮ್ಮನೆ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಆಯ್ತಲ್ಲಪ್ಪ ಅಂತೇಳಿ ನಮಗೂ ಬೇಜಾರಾಯ್ತು. ಬಾ, ಅತ್ತೇನೋ ಏನೋ ಅನ್ನಲ್ಲ, ಯಾರು ಏನೋ ಅನ್ನಲ್ಲ, ಎಲ್ಲರೂ ಚೆನ್ನಾಗಿರೋಣ. ನಮ್ಮ ಹತ್ರ ನೀನು ಚೆನ್ನಾಗಿದ್ದರೆ ಆಮೇಲೆ ಲಾಸಿಯೇನೋ ಚೆನ್ನಾಗಾಗ್ತಾಳೆ. ಲಾಸಿಯನ್ಗೂ ಒಂದಲ್ಲ ಒಂದಿನ ಆ ಮಾನಸನ ಬುದ್ಧಿ ಏನು ಅಂತ ಗೊತ್ತಾಗುತ್ತೆ. ಅವಳು ಆ ಮನೆ ಬಿಟ್ಟು ಬಂದೇ ಬರ್ತಾಳೆ. ಸುಮ್ಮನಿರು, ಅಲ್ಲಿವರೆಗೂ ನೀನು ಸುಧಾರಿಸ್ಕೊಂಡು ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡು. ಸುಮ್ಮನೆ ಇದ್ಬಿಟ್ರೆ ಎಲ್ಲ ಒಳ್ಳೇದಾಗುತ್ತೆ. ನೀನೊಂದು ಸ್ವಲ್ಪ ದಿನ ಸುಧಾರಿಸಿ ಅಷ್ಟೇ, ಅವಳಿಗೂ ಒಳ್ಳೇದಾಗುತ್ತೆ, ನಿಮಗೂ ಒಳ್ಳೇದಾಗುತ್ತೆ. ಇಂಥ ಟೈಮಲ್ಲಿ ದುಡುಕಿ ಯಾವ ನಿರ್ಧಾರನ ತಗೋಬಾರ್ದು. ಹಿಂಗಿದ್ದಾಗ ಚೆನ್ನಾಗಿದ್ದಾಗ ಬೇಕಾದ್ರೆ ನೀನು ಯಾವ ನಿರ್ಧಾರ ಆದರೂ ತಗೋ. ಇಂಥ ಸಮಯದಲ್ಲಿ ಮಾತ್ರ ಯಾವ ನಿರ್ಧಾರನ ತಗೋಬೇಡ. ಸ್ವಲ್ಪ ದಿನ ಸಮಾಧಾನದಿಂದನ ಸುಧಾರಿಸು ಅಷ್ಟೇ. ಸುಧಾರಿಸಿದ್ರೆ ಖಂಡಿತ ಎಲ್ಲ ಒಳ್ಳೇದಾಗೆ ಆಗುತ್ತೆ. ಸರಿ ಆಯಿತು. ಅದಕ್ಕೆ ತುಂಬ ಒಂಥರ ಇವಾಗ ಮನಸ್ಸಿಗೆ ಸಮಾಧಾನ ಆಯಿತು. ನೀವು ಬಂದಿದ್ದಕ್ಕೆ ನನಗೆ ಇವಾಗ ಒಂಥರ ಧೈರ್ಯ ಬಂದಂಗೆ ಆಯಿತು. ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ನೀವು ಬಂದ್ರಲ್ಲ, ನನಗೆ ತುಂಬ ಸಂತೋಷ ಆಯಿತು. ಅದಕ್ಕೆ ತುಂಬ ಸಂತೋಷ ಆಯಿತು. ನೋಡೋದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನನ್ನ ಮನೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ನಿಜವಾಗ್ಲೂ ಇವಾಗ ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತೈತೆ, ಧೈರ್ಯ ಬಂದಂಗೆ ಆಗ್ತೈತೆ. ಮನೆ ಬಿಟ್ಟು ಬಂದಾಗ ಅಷ್ಟು ಸುಲಭ ಅಲ್ಲ, ಮನೆಯಿಂದ ಹೊರಗಡೆ ಇರೋದು ಅಷ್ಟು ಸುಲಭ ಅಲ್ಲ. ಏನೋ ಏನು ಮಾಡೋದು, ಮನೆ ಇರಬೇಕು ಅಂತೇಳಿ ನಾನು ಎಷ್ಟೆಲ್ಲ ಇದು ಮಾಡಿದೆ. ನಾನೆಲ್ಲಾದರೂ ಮನೆ ಮಾಡ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೆ. ಮತ್ತೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇರಬೇಕಾದ್ರೆ ಯಾಕೆ ಅಂತೇಳಿ ನಾನೇ ಮಾತಾಡಿಸ್ಬಿಟ್ಟು ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲರ ಹತ್ರ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಟ್ಟಾ, ಬಾಯ್, ಸಿ ಯು, ಟೇಕ್ ಕೇರ್.